ನಮಸ್ಕಾರ ವೀಕ್ಷಕರೇ, ಏಮ್ ಹಾಸ್ಪಿಟಲ್ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ, ರೋಬೋಟಿಕ್ ಲೇಸರ್ ಥೆರಪಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಥೆರಪಿಗಳು ಮೂಳೆ ನೋವಾಗಿರಬಹುದು ಅಥವಾ ಮಸಲ್ ಪೇನ್ ಆಗಿರಬಹುದು. ಈ ನೋವುಗಳ ಶಮನ ಮಾಡುವುದರಲ್ಲಿ ಯಾವ ರೀತಿ ಸಹಕಾರಿಯಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗೌತಮ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈ ರೋಬೋಟಿಕ್ ಲೇಸರ್ ಥೆರಪಿ ಅಥವಾ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಅಂದರೆ ಏನು? ಮೇಡಮ್, ಇವಾಗ ಏನು ಅಂತಂದರೆ ನಮ್ಮಲ್ಲಿ ದಿನ ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ, ಈಗ ಸ್ಟ್ರೈನಸ್ ಜಾಬ್ ಆಗಿರ್ಬೋದು ಅಥವಾ ವೆಯ್ಟ್ ಎತ್ತೋದು, ಡ್ರೈವಿಂಗ್ ಕೆಲಸ ಅಥವಾ ಕೂತು ಜಾಸ್ತಿ ಕೆಲಸ ಮಾಡೋದು, ಏನೇ ಒಂದು ಫಿಸಿಕಲ್ ಸ್ಟ್ರೈನ್ ಇರುವಂಥ ಕೆಲಸ ಮಾಡಿದಾಗ ನಮ್ಮದು ಶರೀರದಲ್ಲಿರುವಂಥ ಜಾಯಿಂಟ್ಸ್ಗಳು, ಯಾವ ಜಾಯಿಂಟ್ಸ್ ಜಾಸ್ತಿ ಬಳಕೆ ಆಗುತ್ತೋ ಸೊ ಅಲ್ಲೇನಂತಂದರೆ ಒಂದು ನೋವು ಕಾಣಿಸ್ಕೊಳ್ಬೋದು ಅಥವಾ ಅಲ್ಲಿ ಊತ ಕಾಣಿಸ್ಕೊಳ್ಬೋದು ಅಥವಾ ಮೂಳೆಗಳು ಪರಸ್ಪರ ಘರ್ಷಣೆ ಉಂಟಾಗ್ಬೋದು. ಸೊ ಇದರಿಂದ ಬರ್ತಾ ಇರುವಂಥ ನೋವುಗಳು ಏನು ಅಂತಂದರೆ ಒಂದೊಂದ್ಸಲಿ ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಇನ್ನೂ ಕಾಂಪ್ಲಿಕೇಟೆಡ್ ಆಗ್ತಾನೆ ಇರುತ್ತೆ. ಸೊ ಇಂಥ ಒಂದು ನೋವುಗಳಿಗೆ ಹೆಂಗೆ ಶಾಶ್ವತವಾಗಿ ಒಂದು ಟ್ರೀಟ್ಮೆಂಟನ್ನು ಮಾಡ್ಬೋದು ಅಂತ ನೋಡಿದ್ರೆ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅಥವಾ ಕಡಿಮೆ ಸೆಷನ್ಸಲ್ಲಿ ಕಡಿಮೆ ದಿನ ಟ್ರೀಟ್ಮೆಂಟ್ನಿಂದಾನೇ ಇದನ್ನು ಕಂಪ್ಲೀಟಾಗಿ ವಾಸಿ ಮಾಡ್ಕೊಳ್ಳುವಂಥ ಒಂದು ಹೊಸ ವಿಧಾನ ನಮ್ಮ ಸೆಂಟ್ರಲ್ಲಿ ನಾವು ಇವಾಗ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಇಂಟ್ರೊಡ್ಯೂಸ್ ಮಾಡಿರುವಂಥ 2 ಮೆಷಿನ್ಸ್ ಇದೆ. ಸೊ ಅದನ್ನು ಬಳಸ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಶರೀರದಲ್ಲಿರುವಂಥ ಎಲ್ಲ ಜಾಯಿಂಟ್ಸಲ್ಲಿರುವಂಥ ನೋವು ಹಾಗೂ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಥ ಇವಾಗ ಡಿಸ್ಕ್ ಪ್ರೊಲ್ಯಾಪ್ಸ್ ರಿಲೇಟೆಡ್ ಏನಾದರೂ ಕೇಸಸ್ಗಳು ಇದ್ರೂ ಕೂಡ ಇದನ್ನು ಕಂಪ್ಲೀಟಾಗಿ ಯಾವುದೇ ಒಂದು ಪೇನ್ ಕಿಲ್ಲರ್ ಥರ ಇಂಟರ್ನಲ್ ಮೆಡಿಸಿನ್ಸ್ ಕೊಡದೆ, ಯಾವುದೇ ಥರ ಇಂಜೆಕ್ಷನ್ಸನ್ನು ಕೊಡದೆ ಅಥವಾ ಅಲ್ಲಿ ಅಡ್ಮಿಟ್ ಮಾಡದೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಂತಂದರೆ ನಮ್ಮದು ಶರೀರದಲ್ಲಿ ನ್ಯಾಚುರಲ್ ಆಗಿ ನಮ್ಮದು ಬಾಡಿನಲ್ಲಿ ಇವಾಗ ಏನು ಒಂದು ಗಾಯ ಆದರೆ ಹೆಂಗೆ ಅದು ನ್ಯಾಚುರಲಿ ಹೀಲ್ ಆಗುತ್ತೆ, ಆ ಹೀಲಿಂಗ್ ಕೆಪಾಸಿಟಿನ ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ನಮ್ಮಲ್ಲಿ ಇರುವಂಥ 2 ಮಿಷಿನ್ಸ್ಗಳು ಹೆಲ್ಪ್ ಮಾಡ್ತವೆ. ಓಕೆ ಡಾಕ್ಟರ್, ಇನ್ನು ರೋಬೋಟಿಕ್ ಲೇಸರ್ ಥೆರಪಿ ಆಗಿರ್ಬೋದು ಅಥವಾ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಆಗಿರ್ಬೋದು, ಇದೆರಡಕ್ಕೂ ಪ್ರತ್ಯೇಕ ಕಾಯಿಲೆಗಳಿಗೆ ಕೊಡ್ತೀರಾ ಇದೆರಡು ಥೆರಪಿಯನ್ನು, ಅಥವಾ ಎಲ್ಲ ಕಾಯಿಲೆಗೂ ಅಂದರೆ ಎಲ್ಲ ನೋವಿಗೂ ಈ 2 ಥೆರಪಿಯನ್ನು ಬಳಸಲಾಗುತ್ತಾ? ಮೇಡಮ್, ಅದರಲ್ಲಿ ರೋಬೋಟಿಕ್ ಲೇಸರನ್ನು ನಾವು ಹಾಗೆ ಬಳಸ್ಬೋದು. ಇವಾಗ ಏನಂತಂದರೆ ನಮ್ಮದು ಕತ್ತಿಂದ ಕೆಳಗಡೆ ಇರುವಂಥ ಯಾವುದೇ ಜಾಯಿಂಟ್ಸಲ್ಲೂ ಕೂಡ ಅಥವಾ ಯಾವುದೇ ಮಾಂಸ ಖಂಡಗಳಲ್ಲಿ ನೋವು ಬಂದರೂ ಅಥವಾ ಅಲ್ಲಿ ಊತ ಇದ್ದರೆ, ಕೆಲವರಿಗೆ ಏನು ಅಂತಂದರೆ ಮಂಡಿನಲ್ಲಿ ಊತ ಬರೋದು ಅಥವಾ ಏನಾದರೂ ಮೊಣಕಾಲಲ್ಲಿ ಊತ ಬರೋದು, ಸೊ ಇಂಥ ಕಾಯಿಲೆಗಳಲ್ಲೂ ಕೂಡ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಏನಿದೆ ಅದು ಹೆಲ್ಪ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಏನಂತಂದರೆ 3 ಪ್ರತ್ಯೇಕ ಮೋಡ್ ಇದೆ. ಒಂದು ಪೇಯ್ನ್ ರಿಲೀಫ್ಗೆ, ನೋವು ಕಡಿಮೆ ಮಾಡೋಕ್ಕೆ ಒಂದು ಮೋಡು, ಆ್ಯಂಟಿ ಎಡಿಮಾ ಅಂತ ಸ್ವೆಲ್ಲಿಂಗ್ ಕಡಿಮೆ ಮಾಡೋಕ್ಕೆ ಒಂದು ಮೋಡ್, ಹಾಗೂ ಬಯೋಸ್ಟಿಮ್ಯುಲೇಷನ್ ಅಂತ ಡ್ಯಾಮೇಜ್ ಆಗಿರುವಂಥ ಸೆಲ್ಸ್ ಜಾಗದಲ್ಲಿ ಹೊಸ ಸೆಲ್ಸನ್ನು ಉತ್ಪನ್ನ ಮಾಡೋಕ್ಕೆ ಶರೀರನ ಸ್ಟಿಮ್ಯುಲೇಟ್ ಮಾಡುವಂಥ ಒಂದು ಮೋಡ್ ಕೂಡ ಇದರಲ್ಲಿದೆ. ಸೊ ಇದರಿಂದ ಏನಂತಂದರೆ ಹಲವಾರು ಕಾಯಿಲೆಗಳಲ್ಲಿ, ನಾಟ್ ಜಸ್ಟ್ ಆಸ್ಟಿಯೋಆರ್ಥರೈಟಿಸ್, ಮೂಳೆ ಸವೆತ ಅಲ್ಲದೆ ಇವನ್ ನಿಮ್ಗೇನಂತಂದರೆ ಒಂದು ಓಪನ್ ಆಗಿರುವಂಥ ಗಾಯ ಅಥವಾ ಅಲ್ಸರ್ಸ್ಗಳು ಇದ್ರೂ ಕೂಡ ಇದನ್ನು ಹೀಲ್ ಮಾಡೋಕ್ಕೆ ಈ ರೋಬೋಟಿಕ್ ಲೇಸರ್ ಹೆಲ್ಪ್. ಮೇನ್ ಪ್ರಿನ್ಸಿಪಲ್ ಇರೋದೇ ನಮ್ಮ ಶರೀರದಲ್ಲಿ ಆಗಿರುವಂಥ ಡ್ಯಾಮೇಜ್ ಸೆಲ್ಸ್ ಏನಿದೆ, ಟಿಶ್ಯೂಸ್ ಏನಿದೆ, ಅದನ್ನು ಇನ್ನಷ್ಟು ಬೇಗ ಹೀಲ್ ಮಾಡುವಂಥದ್ದು. ಸೊ ಇದರಿಂದ ಯಾವುದೇ ಜಾಯಿಂಟ್ಸಲ್ಲೂ ಕೂಡ ನಿಮಗೆ ನೋವು ಬಂದರೂ ಅಥವಾ ಊತ ಇದ್ರೂ ಕೂಡ ಈ ಟ್ರೀಟ್ಮೆಂಟನ್ನು ಕೊಡ್ಬೋದು. ಓಕೆ ಡಾಕ್ಟರ್, ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಈ ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು ಅಥವಾ ಹಾರ್ಟ್ ಪೇಷಂಟ್ ಆಗಿರ್ಬೋದು, ಈ ರೀತಿ ಪ್ರತ್ಯೇಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಅಂಥವ್ರಿಗೂ ಕೂಡ ಇದು ಸೂಕ್ತ ಅಂತ ಹೇಳ್ತೀರಾ ಈ ಟ್ರೀಟ್ಮೆಂಟ್? ಮೇಡಮ್, ಇದರಲ್ಲಿ ಕ್ಯಾನ್ಸರ್ ಪೇಷಂಟ್ಸನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಬಿಕಾಸ್ ಏನಂತಂದ್ರೆ ಅವ್ರದ್ದು ಇಮ್ಯುನಿಟಿ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಸೊ ಇದರಿಂದ ಏನಂತಂದರೆ ನಾವು ಅಂಥ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟನ್ನು ಅವಾಯ್ಡ್ ಮಾಡ್ತೀವಿ. ಸೊ ಅದು ಅಲ್ಲದೆ ಏನಂತಂದರೆ ಬೇರೆ ಏನಾದರೂ ಇವಾಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಅಥವಾ ಅವ್ರು ಹೈಪರ್ಟೆನ್ಸಿವ್ BP ಏನಾದರೂ ತೊಂದರೆ ಇದೆ, ಥೈರಾಯ್ಡ್ದು ಪ್ರಾಬ್ಲಮ್ ಇದೆ, ಸೊ ಇಂಥ ಪೇಷಂಟ್ಸ್ಗಳಲ್ಲಿ ಏನು ಅಂತಂದರೆ ಅವರು ಅದಕ್ಕೆ ಸಪ್ರೇಟ್ ಆಗಿ ಟ್ರೀಟ್ಮೆಂಟ್ ಏನು ತಗೊಳ್ತಾ ಇದ್ದಾರೋ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ ನಮ್ಮಲ್ಲೇನು ಇಂಟರ್ನಲ್ ಮೆಡಿಸಿನ್ಸ್ ಕೊಡದೇ ಇರೋದ್ರಿಂದ ಅವರ ರೆಗ್ಯುಲರ್ ಮೆಡಿಕೇಶನ್ಸ್ ಏನಿದೆ ಅಥವಾ ಬೇರೆ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಯಾವುದೇ ರೀತಿನಲ್ಲಿ ಕೂಡ ಇದು ಹ್ಯಾಂಪರ್ ಮಾಡಲ್ಲ, ಇದು ಎಫೆಕ್ಟ್ ಮಾಡಲ್ಲ. ಸೊ ಅವ್ರದ್ದು ಯಾವ ಡಾಕ್ಟರ್ಸ್ ಅವ್ರಿಗೆ ಏನು ಮೆಡಿಸಿನ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದನ್ನೇ ಅವರು ಕಂಟಿನ್ಯೂ ಮಾಡ್ಬೋದು. ಜೊತೆಯಲ್ಲಿ ಈ ಟ್ರೀಟ್ಮೆಂಟನ್ನು ತಗೊಳ್ಬೋದು. ಬಿಕಾಸ್ ಇದರಲ್ಲಿ ಏನು ಇಂಟರ್ನಲ್ ಮೆಡಿಸಿನ್ಸ್ ಕೊಡದೇ ಇರೋದ್ರಿಂದ ಆ ಥರ ಸೈಡ್ ಎಫೆಕ್ಟ್ಸ್ ಆ ಥರ ಏನೋ ನಿಮಗೆ ಬರೋಕ್ಕೆ ಚಾನ್ಸಸ್ ಇಲ್ಲ. ಸೊ ಇಟ್ ಈಸ್ ಎ ಸಪ್ರೇಟ್ ಸಿಸ್ಟಮ್. ನಿಮ್ಮದು ಯಾವ ಭಾಗದಲ್ಲಿ, ಯಾವ ಶರೀರದ ಯಾವ ಭಾಗದಲ್ಲಿ ನಿಮಗೆ ನೋವಿದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಯಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ಗಳನ್ನು ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತಾರೆ. ಓಕೆ ಡಾಕ್ಟರ್, ಇನ್ನು ಕೆಲವೊಂದ್ಸಲ ಈ ಸೋರಿಯಾಸಿಸ್ ಅಂದರೆ ಚರ್ಮದ ಸಮಸ್ಯೆ, ಇದರಿಂದ ಬಳಲ್ತಾ ಇರ್ತಾರೆ, ಇದಕ್ಕೂ ಕೂಡ ನೀವು ಲೇಸರ್ ಥೆರಪಿಯನ್ನು ಕೊಡ್ತೀರಾ? ಮೇಡಮ್, ಇದು ಜಸ್ಟ್ ಪೇಯ್ನ್ ರಿಲೀಫ್ಗೆ ಹಾಗೂ ಏನಾದರೂ ಸ್ವೆಲ್ಲಿಂಗ್ ಇದ್ರೆ ಮಾತ್ರ ಅದನ್ನು ಟ್ರೀಟ್ ಮಾಡುವಂಥ ಲೇಸರ್ ಇರೋದು. ಬಟ್ ಏನಂತಂದರೆ ಇನ್ ಕೇಸ್ ಸ್ಕಿನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಡೆಫಿನೆಟ್ ಆಗಿ ಅದನ್ನು ಒಂದ್ಸಲಿ ಪರೀಕ್ಷೆ ಮಾಡಿನೇ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗುತ್ತೆ. ಬಿಕಾಸ್ ಕೆಲವ್ರಿಗೆ ಏನು ಅಂತಂದರೆ ಹೈಪರ್ ಸೆನ್ಸಿಟಿವ್ ಇರ್ತಾರೆ, ಕೆಲವರು ಅವ್ರಿಗೆ ಏನು ಅಂತಂದರೆ ಇನ್ಫ್ರಾರೆಡ್ ಕಿರಣಗಳನ್ನು ಪಾಸ್ ಮಾಡಿದ್ರೆ ಕೆಲವು ಸಲ ಅವರಿಗೆ ಏನು ಅಂತಂದರೆ ಅದು ರಿಯಾಕ್ಷನ್ ಆಗೋ ಚಾನ್ಸಸ್ ಇದೆ. ಸೊ ಒಂದ್ಸಲಿ ಕನ್ಸಲ್ಟೇಷನ್ ಮಾಡಿ ಅವ್ರದ್ದು ಪರೀಕ್ಷೆ ಮಾಡಿ ಯಾವ ಥರ ಪ್ರಾಬ್ಲಮ್ ಇದೆ ಅವ್ರದ್ದು ರಿಪೋರ್ಟ್ಸನ್ನು ನೋಡಿನೇ
ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದಾ ಬೇಡವಾ ಅಂತ ಫಸ್ಟ್ ಡಿಸೈಡ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಕೆಲವೊಂದ್ಸಲ ಈ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ತೂಕ ಹೆಚ್ಚಾಗಿರುವಾಗ ಮಂಡಿ ನೋವು ಹೆಚ್ಚಾಗಿ ಕಾಣಿಸುತ್ತೆ ಮತ್ತೆ ಸೊಂಟ ನೋವು ಜಾಸ್ತಿ ಕಾಣಿಸುತ್ತೆ. ಇಂಥ ಸ್ಟೇಜ್ನಲ್ಲೂ ಕೂಡ ನೀವು ಏನು ಈ ರೋಬೋಟಿಕ್ ಲೇಸರ್ ಥೆರಪಿ ಆಗಿರ್ಬೋದು ಅಥವಾ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿಯನ್ನು ಕೊಡ್ತೀರಾ? ಮೇಡಮ್, ಎರಡು ಟ್ರೀಟ್ಮೆಂಟ್ ಏನು ಅಂತಂದರೆ ಪ್ರೆಗ್ನೆನ್ಸಿ ಕಂಡೀಷನಲ್ಲಿ ಕಾಂಟ್ರಾಇಂಡಿಕೇಟೆಡ್ ಆಗಿರುತ್ತೆ. ಒಬ್ಬರು ಪ್ರೆಗ್ನೆಂಟ್ ಲೇಡಿ ಅಂತ ಅಂದರೆ ನಾವು ರೋಬೋಟಿಕ್ ಲೇಸರ್ ಹಾಗೂ ಸ್ಪೈನಲ್ ಡಿಕಂಪ್ರೆಷನ್ ಎರಡು ಟ್ರೀಟ್ಮೆಂಟ್ ಕೂಡ ಅವ್ರಿಗೆ ಕೊಡೋಕ್ಕೆ ಆಗಲ್ಲ. ಒಂದ್ಸಲಿ ಅವ್ರದ್ದು ಡೆಲಿವರಿ ಆದಮೇಲೆ ಪೋಸ್ಟ್ ನೆಟಲ್ ಅವರಿಗೆ ಪೇಯ್ನ್, ಬ್ಯಾಕ್ ಪೇಯ್ನ್ ಬರೋದಾಗಲಿ ಅಥವಾ ವೆಯ್ಟ್ ಜಾಸ್ತಿ ಇರೋದ್ರಿಂದ ಮಂಡಿ ನೋವು ಬರೋದಾಗಲಿ ಅಥವಾ ತೊಡೆಗಳಲ್ಲಿ ಮಸಲ್ಸ್ಗಳಲ್ಲಿ ಸ್ಟಿಫ್ನೆಸ್ ಬರೋದಾಗಲಿ, ಸೊ ಈ ಥರ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಕಂಪ್ಲೀಟಾಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು. ಏನು ಅಂತಂದರೆ ಇವಾಗ ಪೋಸ್ಟ್ ನೆಟಲ್ ಕಂಡೀಷನ್ಸಲ್ಲಿ ಏನು ಅಂತಂದರೆ ಇವಾಗ 9 months ಅವರು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಸೊಂಟದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಅವರಿಗೆ ನೋವಿರುತ್ತೆ ಹಲವಾರು ಪೇಷಂಟ್ಸ್ಗಳಿಗೆ. ಸೊ ಇದನ್ನು ನಾವು ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟನ್ನು ಕೊಟ್ಟು ಆ ಪೇನನ್ನು ಕಂಪ್ಲೀಟಾಗಿ ವಾಸಿ ಮಾಡ್ಕೊಳ್ಬೋದು. ಜೊತೆಯಲ್ಲಿ ಆ ಮಸಲ್ಸ್ಗಳನ್ನು ಸ್ಟ್ರೆಂಥನ್ ಮಾಡಬೇಕು ಅಂತ ಇಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ಗಳನ್ನು ಹೇಳ್ತಾರೆ. ಸೊ ಅದು ಮಾಡೋದ್ರಿಂದ ಇವನ್ ಅವ್ರಿಗೆ ಏನು ಅಂತಂದರೆ ವೆಯ್ಟ್ ರಿಡಕ್ಷನ್ ಕೂಡ ಅವರಿಗೆ ಮಾಡ್ಕೊಳ್ಬೋದು. ಜೊತೆಯಲ್ಲಿ ಆ ಬ್ಯಾಕಲ್ಲಿರುವಂಥ ಮಸಲ್ಸ್ಗಳೇನಿದೆ ಆ ಸ್ಟಿಫ್ನೆಸ್ ಹಾಗೂ ನೋವು ಪದೇ ಪದೇ ಬರದೇ ಇದ್ದಂಗೆ ಅವ್ರಿಗೆ ಪ್ರಿವೆಂಟ್ ಮಾಡ್ಬೋದು. ಓಕೆ, ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಅವ್ರ ಹತ್ರ ಮಾತಾಡಕ್ಕೆ ಮೇಡಮ್ ಕಾಲ್ ಮಾಡಿದ್ದೀನಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ, ಏನು ತೊಂದರೆ ಇದೆ? ಸರ್, ನಮ್ಮ ಹೆಸರು ನಾಗರಾಜ್ ಅಂತ ಸರ್. ನಮಗೆ ಕತ್ತಿಂದ ಕೆಳಭಾಗದಲ್ಲಿ ನೋವು ಬರುತ್ತೆ ಸರ್. ಓಕೆ, ಹಾಂ. ಎಷ್ಟು ವರ್ಷದಿಂದ ಇದೆ ಸರ್ ಈ ಥರ ಪ್ರಾಬ್ಲಮ್? ಸರ್, ನನಗೆ ಅದು ಗೊತ್ತಾಗಲಿಲ್ಲ ಸರ್. ಅದು ಈಗ ಸ್ವಲ್ಪ ದಿನದಿಂದ ಆಗ್ತಾ ಇದೆ ಸರ್. ಇದು ಕೈಗಳಿಗೆಲ್ಲ ಜೋಮ್ ಬರುತ್ತಾ? ಸರ್, ಏನ್ ಬರ್ತಾ ಇಲ್ಲ ಸರ್. ಕತ್ತಿಂದ ಕೆಳಭಾಗದಲ್ಲಿ ನೋವು ಬರುತ್ತೆ. ಹಾಂ, ಆದಿತ್ಯ ಹಾಸ್ಪಿಟಲ್ ತೋರಿಸಿದೆ ಸರ್. ಕತ್ತಿಂದ ಕೆಳಭಾಗ ಅಂದ್ರೆ ಎಲ್ಲ ಎಂಟೈರ್ ಬ್ಯಾಕ್ ಫುಲ್ ಇಲ್ಲ ಸರ್, ಕತ್ತಂತ ಸರ್ ಕತ್ ಹತ್ರ. ಓಕೆ, ಒಂದು 4 ಬಿಟ್ ಕೆಳಗೆ ಸರ್. ಓಕೆ ಸರ್, ಏನ್ ಕೆಲಸ ಮಾಡ್ತೀರಾ ಸರ್? ವೆಯ್ಟ್ ಎತ್ತೋದೆಲ್ಲ ಮಾಡ್ತೀರಾ? ಸರ್, ನಮ್ ಕೆಲಸ ಭಟ್ರ ಕೆಲಸ ಸರ್. ಹಾ, ನಾವು ಭಟ್ರ ಕೆಲಸ ಮಾಡ್ತೀವಿ ಸರ್. ಈ ನೋವು ಕಾಣಿಸ್ಕೊಂಡು ಒಂದು 3 ತಿಂಗಳಾಗಿದೆ ಸರ್. ಓಕೆ ಸರ್, ನಿಮ್ದು ವಯಸ್ಸು ಎಷ್ಟು? ಸರ್, ನನಗೀಗ 44-45 ಸರ್. ಓಕೆ ಸರ್, ಇದಕ್ಕೆ ಫಸ್ಟ್ ಒಂದ್ಸಲಿ ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ ಸರ್. ಬಿಕಾಸ್ ಮೊನ್ನೆ MRI ಸ್ಕ್ಯಾನ್ ಮಾಡ್ತಿದ್ದೆ ಸರ್. ಓಕೆ, ಹಾ. MRI ಸ್ಕ್ಯಾನ್ ನಲ್ಲಿ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಸರ್. ಹಾ, ಅಲ್ಲಿ ಏನಾದ್ರು ಡಿಸ್ಕ್ ಬಲ್ಜ್ ಆಗಿದೆ ಅಂತ ಏನಾದ್ರು ಹೇಳಿದಾರಾ? ಹೇಳಿದೆ ಸರ್. ಅದನ್ನ ಹೆಂಗ್ ಮಾಡ್ತಿರತ್ತ ಅಂತ ಕೇಳಿದ್ರೆ ಕ್ಲಾಂಪ್ ಹಾಕ್ಬೇಕಾಗುತ್ತೆ ಅಂತಂದೇಳಿ ನರೋಲಜಿಸ್ಟ್ ಡಾಕ್ಟರ್ ಹತ್ರ ನಾವು ಸಜೆಷನ್ ತಗೊಂಡು, ಓಕೆ, ಹಾ, ಅವ್ರ ಕಡೆಯಿಂದ ನಾವು ನರೋಲಜಿಸ್ಟ್ ಒಪ್ಪಿಗೆ ಕೊಟ್ರೆ ನಾನು ಇದನ್ನ ಆಪರೇಷನ್ ಮಾಡ್ತೀವಿ ಅಂತಂದೇಳಿ ಆದರ್ಶ ಹಾಸ್ಪಿಟಲ್ ಹೇಳಿದ್ರು ಸರ್. ಓಕೆ, ಹಾ. ಅದ್ರ ಬಗ್ಗೆ ವಿಚಾರ ಮಾಡಿದಾಗ ನನಗೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿದೆ ಸರ್. ಯಾಕಂದ್ರೆ ತಲೆಗೆ ಹೋಗಿರ್ತಕ್ಕಂಥ ನರಗಳಿರ್ತಾವಲ್ಲ, ನರಗಳೇನಾದ್ರು ಪ್ರಾಬ್ಲಮ್ ಆಗ್ಬೋದೇನೋ ಅಂತಂದೇಳಿ ಯೋಚನೆ ಮಾಡಿ ನಾನು ಆಪರೇಷನ್ ಮಾಡ್ತಿಲ್ಲ ಸರ್. ನೋವಿದೆ ನನಗೀಗ. ಓಕೆ, ಹಾ. ಸರ್, ಒಂದ್ಸಲ ನೀವು ಇದು ಒಂದು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಒಂದ್ಸಲಿ ಡಿಸ್ಕ್ ಬಲ್ಜ್ ಆಯ್ತು ಅಂತಂದ್ರೆ ಆ ಡಿಸ್ಕ್ ಅನ್ನು ಯಾವತ್ತ ತನಕ ನೀವು ನಾರ್ಮಲ್ ಜಾಗದಲ್ಲಿ ಮಾಡಲ್ಲ ಅಲ್ಲಿ ತನಕ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಬಿಕಾಸ್ ಇದೇನು ಅಂತಂದ್ರೆ ಎಲ್ಲಾ ಮೂಳೆ, ನಮ್ದು ಬೆನ್ನಲ್ಲಿರುವಂತ ಎಲ್ಲಾ ಸ್ಪೈನ್ ಮಧ್ಯ ಇರುವಂತ ಒಂದು ಡಿಸ್ಕ್ ಇರುತ್ತೆ, ಅದು ಕುಶನ್ ತರ ಆಕ್ಟ್ ಮಾಡ್ತಾ ಇರುತ್ತೆ. ಯಾವತ್ತು ಆ ಕುಶನ್ ಮೇಲೆ ಜಾಸ್ತಿ ಪ್ರೆಷರ್ ಬಿತ್ತು ಆ ನಾರ್ಮಲ್ ಜಾಗದಿಂದ ಜರುಗ್ ಬಿಡುತ್ತೆ, ಅದು ನರದ ಮೇಲೆ ಒತ್ತಡ ಹಾಕತ್ತೆ. ಸೊ ಇದರಿಂದ ಪೇಯ್ನ್ ಜಾಸ್ತಿ ಆಗೋದು ಅಥವಾ ಕ್ರಮೇಣವಾಗಿ ಏನು ಅಂತಂದ್ರೆ ಊತ ಬರೋದು, ಅಲ್ಲಿ ನಿಶಕ್ತಿ ತರ ಬರೋದು, ನಿಮಗೆ ಜೋಮ್ ಬರೋದು, ಈ ತರ ಲಕ್ಷಣಗಳು ಕಂಡು ಬರ್ಬೋದು. ಸೊ ಇದನ್ನ ಟ್ರೀಟ್ ಮಾಡೋಕೆ ಅಂತಾನೆ ನಮ್ಮಲ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ, ಸ್ಪೈನಲ್ ಡಿಕಂಪ್ರೆಷನ್ ಅಂತ. ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಜರುಗಿರುವಂತ ಡಿಸ್ಕ್ ಏನಿದೆ ಅದು ತಿರ್ಗಾ ನಾರ್ಮಲ್ ಅದ್ರ ಜಾಗದಲ್ಲಿ ಹೋಗುತ್ತೆ. ಸೊ ಇದರಿಂದ ಏನಂತಂದ್ರೆ ನರಗಳ ಮೇಲೆ ಬೀಳ್ತಿರುವಂತ ಒತ್ತಡ ಏನಿದೆ ಅದು ನಿಧಾನವಾಗಿ ಕಡಿಮೆ ಬರುತ್ತೆ. ಅದ್ರ ಜೊತೆನಲ್ಲಿ ಇಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿಮ್ದು ಆ ಪೇಯ್ನ್ ಹಾಗೂ ಅಲ್ಲಿರುವಂಥ ಸ್ವೆಲ್ಲಿಂಗ್, ಅಲ್ಲಿರುವಂಥ ಸ್ಟಿಫ್ನೆಸ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಒಂದ್ಸಲಿ ಪೇಯ್ನ್ ಕಡಿಮೆ ಆಯಿತು ಅಂತಂದಾಗ ನಮ್ಮಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ಗಳನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಈ ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ಏನಂತಂದ್ರೆ ಅಲ್ಲಿರುವಂಥ ಮಸಲ್ಸ್ಗಳು ಸ್ಟ್ರೆಂಥನ್ ಆಗಿ ನಿಮಗೆ ಫ್ಯೂಚರ್ನಲ್ಲೂ ಕೂಡ ಪದೇ ಪದೇ ಪ್ರಾಬ್ಲಮ್ ಬರಲ್ಲ. ನಿಮ್ದು ಆ MRI ಸ್ಕ್ಯಾನ್ ಏನಿದೆ ಆ ರಿಪೋರ್ಟ್ಸನ್ನು ತಗೊಂಡು ನಮ್ಮ ಸೆಂಟರ್ಗೆ ಒಂದ್ಸಲಿ ಭೇಟಿ ನೀಡಿ, ನಿಮಗೆ ಎಷ್ಟು ಸೆಷನ್ಸಲ್ಲಿ ಕಂಪ್ಲೀಟ್ ಆಗಿ ಈ ಪ್ರಾಬ್ಲಮ್ ನೀವು ಇವಾಗ 3 ತಿಂಗಳಿಂದ ಏನು ಸಫರ್ ಮಾಡ್ತಾ ಇದ್ದೀರಾ ಅದನ್ನು ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಎಷ್ಟು ದಿನ ಬೇಕು ಅಂತ ಒಂದ್ಸಲಿ ನಿಮ್ಮನ್ನು ಪರೀಕ್ಷೆ ಮಾಡಿ ನಿಮ್ಮದು MRI ರಿಪೋರ್ಟ್ಸ್ ನೋಡಿ ಅದರಲ್ಲಿ ಎಷ್ಟು ಮಟ್ಟಿಗೆ ಬಲ್ಜಿದೆ ಅಂತ ನೋಡಿನೇ ಡಿಸೈಡ್ ಮಾಡ್ಬೋದು. ಸೊ ನಿಮ್ಮದು ರಿಪೋರ್ಟ್ಸ್ ತಗೊಂಡು ನಮ್ಮ ಸೆಂಟರ್ಗೆ ಒಂದ್ಸಲಿ ಭೇಟಿ ನೀಡಿ ನಿಮ್ಮದು ಈ ಪ್ರಾಬ್ಲಮನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಬೋದು. ನಾಗರಾಜ್ ಅವರೇ, ನಿಮಗೆ ಸರ್ಜರಿ ಮಾಡಿಸ್ಕೊಳ್ಬೇಕಾದ್ರೆ ಏನಾದರೂ ಭಯ ಇದ್ದರೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟನ್ನು ಏಮ್ ಹಾಸ್ಪಿಟಲಲ್ಲಿ ಕೊಡಲಾಗುತ್ತೆ. ಅಲ್ಲಿ ಏನು ಲೇಸರ್ ಥೆರಪಿಯನ್ನು ಕೂಡ ಕೊಡ್ತಾರೆ. ಅಲ್ಲಿಗೆ ಒಂದ್ಸಲ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಲ್ಲಿಕಾರ್ಜುನ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ಮೇಡಮ್ ನಮಸ್ಕಾರ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ನಾನು ಉತ್ತರ ಕರ್ನಾಟಕದಿಂದ. ಓಕೆ. ಅದಕ್ಕೋಸ್ಕರ ಸರ್ ನಾನು ಡ್ರೈವಿಂಗ್ ಇದರಲ್ಲಿ ಇರೋದು ಸರ್. ನಾನು ಡ್ರೈವಿಂಗ್ ಮಾಡಿ
ತುಂಬಾ ಸೊಂಟ ಬ್ಯಾನ್ ಆಗುತ್ತೆ ಸರ್. ಓಕೆ. ಅದು ಮತ್ತೆ ಕಾಲು ತುಂಬಾ ಮೊಳಕಾಲಲ್ಲಿ ತುಂಬಾ ಬ್ಯಾನ್ ಆಗುತ್ತೆ ಸರ್. ಅದು Okay. ಕ್ಲಚ್ ಒತ್ತಿ ಅದು ಡ್ರೈವಿಂಗ್ ಅಲ್ಲಿ ಇದ್ರೂನು ಬ್ಯಾನ್ ಆಗುತ್ತೆ ಸರ್. ಒಂದೊಂದ್ ಸತಿ ಇವತ್ತು ರಜೆ ಹಾಕಿದ್ರು ಅವತ್ತು ಬ್ಯಾನ್ ಇರುತ್ತೆ ಸರ್. ಅದು Okay, ಯಾಕೆ ಹೆಂಗೆ ಏನ್ ಮಾಡ್ಬೇಕು ಸರ್ ಅದು? ಸರ್ ಎಲ್ಲಾದ್ರೂ ಬಿದ್ದಿರೋದು ಅಥವಾ ವೆಯ್ಟ್ ಎತ್ತಿರೋದು ಆ ಥರ ಏನಾದರೂ ಮಾಡಿದ್ದೀರಾ? ಸರ್ ಬಿದ್ದಿರೋದಿದೆ ಸರ್. ಅದರ ಒಳಗಿಂದ ಏನೋ ಎಲುಬು ಏನೋ ಅದಕ್ಕೇನಾಗಿಲ್ಲ ಸರ್. ನಾನು MRI ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ರಿಪೋರ್ಟ್ ಅಲ್ಲೆಲ್ಲ ಐತಿ ಸರ್. ಅದು ಓಕೆ. ತುಂಬಾ ತುಂಬಾ 1-2 ವರ್ಷಗಳ ಹಿಂದೆ ಸರ್ ಬಿದ್ದಿರೋದು. ಹಾ. ಸರ್ ಬಟ್ ಈ ಪೇನ್ ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆಯ್ತು ನಿಮ್ಗೆ? ಸರ್ ಇದು ತುಂಬಾ ದಿನ ಆಯ್ತು ಸರ್. ನಾನು ಆಯುರ್ವೇದಿಕ್ ಎಲ್ಲ ತೋರಿಸಿದೀನಿ ಸರ್, ಕಮ್ಮಿ ಆಗಿಲ್ಲ ಅದು. ಸರ್ ಇವಾಗ ಇತ್ತೀಚೆಗೆ ರೀಸೆಂಟ್ ಆಗಿ MRI ಏನಾದ್ರು ಮಾಡಿಸಿದಿರಾ, ಸ್ಕ್ಯಾನಿಂಗ್ ಮಾಡಿಸಿದಿರಾ? ಇಲ್ರಿ ಸರ್, ಅದು ನಿಮ್ದು ಕಾರ್ಯಕ್ರಮ ಮಾಡ್ಕೋತ ಕೂತಿದ್ರಿ, ಅದು ಸ್ವಂತದ ಬಗ್ಗೆ ತೋರಿಸ್ತಾ ಇದ್ರು. ಕರೆಕ್ಟ್. ಕಾಲ್ ಮಾಡ್ಬೇಕು. ನಾನು ಇನ್ನೂ ಇರ್ತಾನೆ ಎಲ್ಲಿ ತೋರಿಸಿಲ್ಲ ಸರ್. ನಾನು 2 ವರ್ಷ ಹಿಂದೆ ಸರ್. ಏನು ಇದು ಒಂದ್ಸಲ ಬಿದ್ದಿದ್ದಲ್ಲ ಸರ್. ಅದು ಸ್ವಂತಕ್ಕೇನು ಏನೂ ಇಲ್ಲ ಸರ್ ಅದು. ಸರ್ ಇದೇನಂತಂದ್ರೆ ರಿಪೀಟೆಡ್ ಆಗಿ ನಿಮ್ಗೆ ಸ್ಟ್ರೈನ್ ಆಗಿರೋದ್ರಿಂದ ಈ ತರ ಪ್ರಾಬ್ಲಮ್ ಬರೋದು. ಬಿಕಾಸ್ ಏನಂತಂದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರೋದು ಅಥವಾ ಕೂತ್ ಕೆಲಸ ಮಾಡೋದು ಈ ತರ ಇದ್ದಾಗ ಸೊಂಟದ ಮೇಲೆ ಸಿಕ್ಕಾಬಡೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ಇನಿಷಿಯಲ್ ಏನಂತಂದ್ರೆ ಆ ಮಸಲ್ಸ್ ಅಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಹಾಗೂ ನೋವು ಕಂಡು ಬರುತ್ತೆ. ಇದು ಕ್ರಮೇಣವಾಗಿ ನಿಮ್ಗೆ ಏನಂತಂದ್ರೆ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಅಥವಾ ಮತ್ತೆ ಅದೇ ತರ ಕೆಲಸಗಳನ್ನ ನೀವು ಕಂಟಿನ್ಯೂ ಮಾಡಿದ್ರೆ ಇನ್ನಷ್ಟು ಸ್ಟ್ರೈನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಡಿಸ್ಕ್ ಬಲ್ಜ್ ಆಗಕ್ಕೆ ಚಾನ್ಸಸ್ ಇದೆ. ಸೊ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಜಾಸ್ತಿ ಪ್ರೆಷರ್ ಬೀಳ್ತಾ ಇದ್ದಂಗೆ ಏನಂತಂದ್ರೆ ಆ ಡಿಸ್ಕ್ ನಾರ್ಮಲ್ ಜಾಗದಿಂದ ಜರುಗಿ ನರದ ಮೇಲೆ ಒತ್ತಡ ಹಾಕತ್ತೆ. ಸೊ ಒಂದ್ಸಲಿ ಈ ನರದ ಮೇಲೆ ಕಂಪ್ರೆಷನ್ ಜಾಸ್ತಿ ಆಯ್ತು ಅಂತ ಅಂದಾಗ ಈ ಸೊಂಟದಿಂದ ನೋವೇನು ಅಂತಂದ್ರೆ ಕಾಲ್ಗಳಿಗೆ ಬರೋದು ಅಥವಾ ಜೋಮ್ ಬರೋದು, ಉರಿ ಬರೋದು, ನಿಶಕ್ತಿ ಬರೋದು ಈ ತರ ಲಕ್ಷಣಗಳನ್ನ ಕಂಡು ಬರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದ್ರೆ ಆ ಡಿಸ್ಕ್ ಏನು ನಾರ್ಮಲ್ ಜಾಗದಿಂದ ಜರುಗಿದೆ ಅದನ್ನ ತಿರ್ಗಾ ಅದ್ರ ನಾರ್ಮಲ್ ಜಾಗದಲ್ಲಿ ಮಾಡಬೇಕಾಗತ್ತೆ. ನರದ ಮೇಲೆ ಬೀಳ್ತಿರೋಂಥ ಒತ್ತಡ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಯಾವ ಲೆವೆಲಲ್ಲಿ ನಿಮಗೆ ಡಿಸ್ಕ್ ಬಲ್ಜ್ ಇದೆ ಅಥವಾ ಎಷ್ಟು ಮಟ್ಟಿಗೆ ಈ ಡಿಸ್ಕ್ ಬಲ್ಜ್ ಇದೆ ಅಂತ ಫಸ್ಟ್ ಕಂಡು ಹಿಡಿಬೇಕಾಗತ್ತೆ. ಸೊ ಇದಕ್ಕೆ ಒಂದ್ಸಲ MRI ಮಾಡಿಸಿ, MRI ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ ಎಷ್ಟು ಲೆವೆಲಲ್ಲಿ ಡಿಸ್ಕ್ ಬಲ್ಜ್ ಇದೆ ಅಥವಾ ಎಷ್ಟು ಮಟ್ಟಿಗೆ ಇದು ನರದ ಮೇಲೆ ಒತ್ತಡ ಹಾಕುತ್ತೆ ಅಂತ. ಆ ರಿಪೋರ್ಟ್ಸ್ ಅನ್ನು ಒಂದ್ಸಲಿ ತಗೊಂಡು ಬಂದಾಗ ನಮಗೆ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಇದನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಒಂದ್ಸಲಿ ಪೇನ್ ಕಡಿಮೆ ಬಂದಾಗ ಇಲ್ಲಿ ನಿಮಗೆ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಇದರಿಂದ ಫ್ಯೂಚರ್ ನಲ್ಲಿ ಕೂಡ ಈ ತರ ಪ್ರಾಬ್ಲಮ್ ಬರದೇ ಇದ್ದಂಗೆ ಅದನ್ನ ಪ್ರಿವೆಂಟ್ ಮಾಡ್ಬೋದು. ಮಲ್ಲಿಕಾರ್ಜುನ್ ಅವರೇ, MRI ಸ್ಕ್ಯಾನಿಂಗ್ ಮಾಡಿಸಿ ಏಮ್ ಹಾಸ್ಪಿಟಲ್ಗೆ ಒಂದ್ಸಲ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಡಾಕ್ಟರ್, ಇನ್ನು ಈ ಲೇಸರ್ ಥೆರಪಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಈ ಲೇಸರ್ ಥೆರಪಿ ಏನು ಪೇಷಂಟ್ಗೆ ಕೊಡುವಾಗ ಅಥವಾ ಮೂಳೆ ನೋವಾಗಿರ್ಬೋದು ಅಥವಾ ಬೆನ್ನು ನೋವಾಗಿರ್ಬೋದು ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ? ಅಂದರೆ ಆ ಜಾಗದಲ್ಲಿ ಸುಡುವಂಥದ್ದಾಗಿರ್ಬೋದು ಅಥವಾ ಬೆಚ್ಚಗಾಗೋದು ಆ ರೀತಿ ಏನಾದರೂ ಆಗುತ್ತೆ ಡಾಕ್ಟರ್? ಮೇಡಮ್ ಇದೇನಂತಂದ್ರೆ ಇವಾಗ ಲೇಸರ್ ಅಂತ ಅಂತಿದಾಗ ಜನರ ಮೈಂಡಲ್ಲಿ ಏನಂತಂದ್ರೆ ಒಂದು ಭಯ ಇರುತ್ತೆ, ಇದೇನೋ ಒಂದು ಹೊಸ ಥರ ಟ್ರೀಟ್ಮೆಂಟ್ ಇರ್ಬೋದು. ಯಾಕಂದ್ರೆ ಕೆಲವೊಂದು ಲೇಸರ್ ಥೆರಪಿನ ತಗೊಂಡಾಗ ಅವ್ರಿಗೆ ಏನಾಗಿರುತ್ತೆ, ಆ ಜಾಗದಲ್ಲಿ ಸುಟ್ಟಂತ ಮಾರ್ಕ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು, ಅದು ಕ್ಯಾನ್ಸರ್ಗೆ ತಿರುಗುವಂತಹ ಚಾನ್ಸಸ್ ತುಂಬಾ ಕೇಸ್ಗಳೆಲ್ಲ ಆಗಿದೆ. ಮೇಡಮ್ ಇದೆಲ್ಲ ಏನಂತಂದ್ರೆ ಜನರ ಮೈಂಡಲ್ಲಿ ಇರುವಂಥ ಒಂದು ಮಿತ್ ಆಗಿದೆ. ಇದರಲ್ಲಿ ಏನಂತಂದ್ರೆ ಆ ಥರ ಏನೂ ಆಗೋಕ್ಕೆ ಚಾನ್ಸಸ್ ಇಲ್ಲ. ಬಿಕಾಸ್ ಇದೊಂದು ಲೋ ಲೆವೆಲ್ ಲೇಸರ್ ಥೆರಪಿ ಆಗಿರುತ್ತೆ. ಸೊ ಇದರಲ್ಲಿ ಏನಂತಂದ್ರೆ ಆ ಥರ ಸ್ಕಿನ್ ಸುಡೋದಾಗ್ಲಿ ಅಥವಾ ಉರಿಯೋದಾಗ್ಲಿ ಅಥವಾ ಇದು ಹೋಗಿ ಕ್ಯಾನ್ಸರ್ ಥರ ಏನಾದರೂ ಮಾಡೋದಾಗ್ಲಿ ಅಥವಾ ಡೀಪ್ ಟಿಶ್ಯೂಸಲ್ಲಿ ಏನಾದರೂ ಡ್ಯಾಮೇಜ್ ಮಾಡೋದಾಗ್ಲಿ. ಬಿಕಾಸ್ ಹಲವಾರು ಏನು ಅಂತಂದರೆ ಕಿಡ್ನಿ ತೊಂದರೆ ಬರುತ್ತಾ ಅಥವಾ ಒಳಗಡೆ ಇರೋ ಬೇರೆ ಆರ್ಗನ್ಸ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಹಲವಾರು ಪೇಷಂಟ್ಸ್ಗಳು ಕೇಳ್ತಾರೆ. ಬಟ್ ಏನಂತಂದರೆ ಇವಾಗ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡಿಸಿರುವವರೇ ಹಲವಾರು ಪೇಷಂಟ್ಸ್ಗಳಿದ್ದಾರೆ. ಆಲ್ಮೋಸ್ಟ್ ಒಂದು ಇವಾಗ ಸೀನಿಯರ್ ಸಿಟಿಸನ್ಸು 70-80 ಇಯರ್ ಓಲ್ಡ್ ಪೇಷಂಟ್ಸ್ಗಳು ಕೂಡ ಬಂದಿದ್ದಾರೆ. ಸೊ ಅವರಲ್ಲೂ ಕೂಡ ಏನಂತಂದರೆ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆ ಥರ ಏನೂ ಕೊಡೋದಿಲ್ಲ. ಅದರ ಜೊತೆಯಲ್ಲಿ ಏನಂತಂದರೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಕೂಡ ನಿಮ್ಗೆ ಏನಂತಂದರೆ ಇದು ಉರಿ ಆಗಲಿ ಅಥವಾ ಸುಡೋದಾಗಲಿ ಆ ಥರ ನಿಮಗೆ ಒಂದು ಟಾರ್ಚ್ ಲೈಟನ್ನು ನಿಮ್ಮ ಶರೀರಕ್ಕೆ ಪಾಸ್ ಮಾಡಿದ್ರೆ ಯಾವ ಥರ ಇರ್ಬೋದು ಅದೇ ಥರ ಟ್ರೀಟ್ಮೆಂಟ್ ಆಗೋದು ಕೂಡ ಮಾಡ್ತಾ ಇರೋದು ಕೂಡ ಅವ್ರಿಗೆ ಪೇಷಂಟ್ಸ್ಗಳಿಗೆ ಗೊತ್ತಾಗೋದಿಲ್ಲ. ಓಕೆ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ದೇವೇಂದ್ರ ಅನ್ನೋರು ಕರೆ ಮಾಡಿದ್ದಾರೆ ಕಾರವಾರದಿಂದ. ನಮಸ್ಕಾರ ದೇವೇಂದ್ರ ಅವರೇ. ಹಾ ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಾ ಹಲೋ. ಹಾ ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಏನು ತೊಂದರೆ ಇದೆ? ಸರ್ ಏನಿಲ್ಲ ಸರ್, ನನಗೆ ಏಜ್ 30 ಇವಾಗ. ಹಾ. ನಾನು ಪೋಲಿಯೋ ಮೊದಲಿಂದ ಪೋಲಿಯೋ ಆಗಿದೆ. ಓಕೆ ಸರ್ ನನಗೆ ಇವಾಗ ಬ್ಯಾಕ್ ಪೇನ್ ತುಂಬಾ ಸಿಕ್ಕಾಪಟ್ಟೆ ಇದೆ. ಮತ್ತು ನನ್ನ ರೈಟ್ ಕಾಲ್ ಹ್ಯಾಂಡಿಕ್ಯಾಪ್, ಲೆಫ್ಟ್ ಅಲ್ಲೂ ಇದೆ. ಅದು ಇವಾಗ ಜಾಯಿಂಟ್ ಅಲ್ಲಿ ಹಿಪ್ ಅಲ್ಲಿ ಬಹಳ ಪೇನ್ ಬರ್ತದೆ ಸರ್, ವೇನ್. ಬಟ್ ಕೂತ್ಕೊಳ್ಳಕ್ಕೆ ಊಟ ಮಾಡಕ್ ಆಗಲ್ಲ. ಓಕೆ. ಹಾ, ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ನ್ಯೂರೋಲಜಿಸ್ಟ್ ತೋರಿಸಿದೆ ನಾನು. ಹಾ. ಅವ್ರಂದ್ರು ಇಲ್ಲ MR ಸ್ಕ್ಯಾನ್ ಮಾಡ್ಬೇಕು, ಇಲ್ಲ ಒಂದು ಮೈನರ್ OT ಮಾಡ್ಬೇಕು, ನಿಮ್ದು 2 ಲಕ್ಷ ಖರ್ಚಾಗುತ್ತೆ ಹಾಗೆ ಅಂದ್ರೆ. ಅದಕ್ಕೆ ನಿಮ್ದು ಇದು ಪ್ರೋಗ್ರಾಮ್ ನೋಡಿಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ವಿ. ಓಕೆ ಸರ್, ಮೇ ಬಿ ನಿಮ್ದು ನೀವು ನಡೆಯೋ ಪೋಸ್ಚರ್ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ? ಹೌದು ಸರ್. ಸೊ ಮೇ ಬಿ ಅದರಿಂದ ನಿಮ್ಗೆ ಏನಂತಂದ್ರೆ ಆ ಸೊಂಟದಲ್ಲಿ ಸ್ಟ್ರೈನ್ ಆಗಿ ಈ ತರ ನೋವು ಬಂದಿರಬಹುದು. ಬಿಕಾಸ್ ಇದೇನಂತಂದ್ರೆ ಅದನ್ನು ಸರ್ಜರಿ ನನಗೆ ಸುಮಾರು ಒಂದು 7-8 ತಿಂಗಳು ಇದೆ ಸರ್ ಅದು. ಹಾ 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 ಸರ್, ಇದೇನಂತಂದ್ರೆ ಆ ಮೂಳೆ ಮೇಲೆ ಸಿಕ್ಕಾಪಟ್ಟೆ ಆ ಪರ್ಟಿಕ್ಯುಲರ್ ಒಂದು ಹಿಪ್ ಜಾಯಿಂಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ
ಅಲ್ಲಿ ಘರ್ಷಣೆ ಜಾಸ್ತಿ ಆಗಿರೋದ್ರಿಂದ ಈ ತರ ನಿಮ್ಗೆ ನೋವು ಬಂದಿರೋದು. ಸೊ ಇದಕ್ಕೆ ಏನಂತಂದ್ರೆ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಇಂದ ಹಾಗೂ ಕೆಲವು ಎಕ್ಸಸೈಸ್ ಗಳನ್ನ ಇಲ್ಲಿ ಹೇಳ್ತಾರೆ ನಿಮ್ಗೆ. ಅದನ್ನ ಮಾಡೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಈ ಪೇನ್ ಅನ್ನ ವಾಸಿ ಮಾಡ್ಕೊಳ್ಬಹುದು. ಬಟ್ ಸ್ಪೈನ್ ಅಲ್ಲಿ ನಿಮ್ಗೆ ಬೆನ್ನಲ್ಲಿ ನೋವು ಬರ್ತಾ ಇದೆ, ಸೊಂಟದಲ್ಲಿ ನೋವು ಬರ್ತಾ ಇದೆ ಅಂತಂದ್ರೆ ಅದು ಕಾಲ್ಗೆ ಏನಾದ್ರು ಬರುತ್ತಾ, ಜೋಮ್ ಬರೋದು ಆತರ ಏನಾದ್ರು ಇದೆಯಾ? ನಂದು ರೈಟ್ ನಂದು ಲೆಫ್ಟ್ ಲೆಗ್ ಚಲೋ ಇದಿಲ್ಲ ಸರ್, ಅದು ಹೆಬ್ಬೆರಳು ಜುಮ್ ಇರುತ್ತೆ ಸರ್, ಜುಮ್ ಯಾವಾಗಲೂ. ಸರ್ ಇವಾಗ ಸೊಂಟದಿಂದ ಕಾಲ್ಗಳಿಗೆ ಪೇನ್ ರೇಡಿಯೇಟ್ ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ಅಲ್ಲಿ ಏನಂತಂದ್ರೆ ಒಂದು ಡಿಸ್ಕ್ ಇನ್ವಾಲ್ವ್ಮೆಂಟ್ ಇರಬಹುದು. ಡಿಸ್ಕ್ ನಾರ್ಮಲ್ ಜಾಗದಿಂದ ಜರುಗಿ ನರದ ಮೇಲೆ ಒತ್ತಡ ಹಾಕ್ತಾ ಇರಬಹುದು. ಸೊ ಇದರಿಂದ ಸೊಂಟದಿಂದ ಕಾಲ್ಗಳಿಗೆ ನರ ಸೆಳೆತ ತರ ಅಥವಾ ಶಾಕ್ ತರ ಅಥವಾ ನಿಶಕ್ತಿ ಬರೋದು, ಉರಿ ಬರೋದು, ಈ ತರ ಲಕ್ಷಣಗಳನ್ನ ಕಂಡು ಬರ್ಬೋದು. ಸೊ ಇದೆರಡು ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಸಪರೇಟ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದ್ರಲ್ಲಿ ಏನಾದ್ರೂ ಇವಾಗ ಡಿಸ್ಕ್ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗಕ್ಕೆ ಫಸ್ಟ್ ಒಂದ್ಸಲಿ ಸೊಂಟದ MRI ಮಾಡಿಸ್ಬೇಕಾಗತ್ತೆ. ಸೊ ಅದರಲ್ಲಿ ನಿಮ್ಗೆ ಏನಂತಂದ್ರೆ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ ನಮಗೂ ಕೂಡ ಯಾವ ಲೆವೆಲ್ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಎಷ್ಟರ ಮಟ್ಟಿಗೆ ಡಿಸ್ಕ್ ಬಲ್ಜ್ ಆಗಿದೆ ಅಂತ. ಸೊ ಈ ಡಿಸ್ಕ್ ಒಂದ್ಸಲಿ ನಾರ್ಮಲ್ ಜಾಗದಲ್ಲಿ ಮಾಡದೇ ಇದ್ರೆ ಈ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗಲ್ಲ. ಸೊ ಯಾವತ್ತು ಆ ನರದ ಮೇಲೆ ಬೀಳ್ತಿರುವಂತ ಪ್ರೆಷರ್ ಏನಿದೆ ಅದನ್ನ ಕಡಿಮೆ ಮಾಡಬೇಕಾಗತ್ತೆ, ಅವಾಗಲೇ ನಿಮ್ಗೆ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋದು. ಸೊ ಇದಕ್ಕೆ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಟ್ರೀಟ್ಮೆಂಟ್ ನಮ್ಮಲ್ಲಿ ಮಾಡ್ತೀವಿ, ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಒಂದ್ಸಲಿ ಸೊಂಟ ಪ್ರಾಬ್ಲಮ್ ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರ ಒಂದು MRI ಅನ್ನ ಮಾಡಿಸ್ಕೊಂಡು ತಗೊಂಡು ಬನ್ನಿ. ಇನ್ನೊಂದು ನಿಮ್ದು ಹಿಪ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಹಾಗೂ ಫಿಸಿಯೋಥೆರಪಿ ಎಕ್ಸಸೈಸ್ ಕೊಟ್ಟು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ದೇವೇಂದ್ರ ಅವರೇ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ, ನಾಗರಾಜು ಅನ್ನೋರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜು ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಮೇಡಮ್, ನಮ್ಗೆ ಭಾರಿ ಸೊಂಟ ನೋವು ಮೇಡಮ್. ಹಲೋ ಹಲೋ ಸರ್, ಭಾರಿ ಸೊಂಟ ನೋವು ಬರ್ತಿದ್ವಿ ಸರ್, ಅದಕ್ಕೆ ಫೋನ್ ಮಾಡಿದ್ವಿ ಸರ್. ಎಷ್ಟು ವರ್ಷದಿಂದ ಇದೆ ಸರ್ ಈ ತರ ಪ್ರಾಬ್ಲಮ್ ನಿಮ್ಗೆ? ಈಗ 2 ವರ್ಷ ಆಯ್ತು ಸರ್, 2 ವರ್ಷದಿಂದ ಹಿಂಗ್ ಬರ್ತಿದೆ. ಏನ್ ವೆಯ್ಟ್ ಎತ್ತೀರಾ ಅಥವಾ ಎಲ್ಲಾದ್ರೂ ಬಿದ್ದಿದ್ದೀರಾ? ಹೆಂಗೆ ಸ್ಟಾರ್ಟ್ ಆಯ್ತು ಪ್ರಾಬ್ಲಮ್? ಸರ್ ವ್ಯವಸಾಯ ಮಾಡ್ತೀವಿ, ಏನು ವೇಟ್ ಇತ್ತಿಲ್ಲ, ಚೀಲಪ್ಪೆಲ್ಲ ಹೊರದು ಅದ್ ಮಾಡ್ತೀವಿ ಸರ್ ಅಷ್ಟೇ. ಓಕೆ, ಬಟ್ ಕಾಲ್ಗೆ ಏನಾದ್ರು ನರ ಸೆಳೆತ ತರ ಏನಾದ್ರು ಬರುತ್ತಾ? ಇಲ್ಲ ಸರ್, ಕಾಲ್ ನೋವು ಏನ್ ಬರಲ್ಲ ಸರ್, ಬಟ್ ಭಾರಿ ಸೊಂಟ ನೋವು ಬರ್ತದೆ. ಕಾಲ್ಗೆ ಜೋ ಮಾತ್ರ ಏನೂ ಇಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲ ಸರ್. ಸೊ ಮೋಸ್ಟ್ಲಿ ನಿಮ್ದು ಏನು ಅಂತಂದ್ರೆ ಆ ಮಸಲ್ಸ್ಗಳಲ್ಲಿ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ ನಿಮ್ದು ಬೆನ್ನಲ್ಲಿರುವಂಥ ಮಸಲ್ಸ್ಗಳ ಮೇಲೆ. ಸೊ ಇದಕ್ಕೆ ಏನಂತಂದ್ರೆ ಫಸ್ಟ್ ಕೆಲಸ ಏನು ಅಂತಂದ್ರೆ ಮುಂದೆ ಬಗ್ಗೋದು ಹಾಗೂ ವೆಯ್ಟ್ ಎತ್ತೋದು, ಇದೆರಡನ್ನ ಸ್ವಲ್ಪ ಕಡಿಮೆ ಮಾಡಿ. ಸೊ ಈ ಚಳಿಗಾಲದಲ್ಲಿ ಏನು ಅಂತಂದ್ರೆ ಸ್ವಲ್ಪ ಸ್ವೆಟರ್ ಹಾಕೋದು, ಆ ಥರ ವಾರ್ಮ್ ಕ್ಲೋತ್ಸ್ ಹಾಕೊಳ್ಳೋದು, ಆ ಥರ ಮಾಡಿದ್ರೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಆ ಮಸಲ್ಸ್ಗಳಿರುವಂಥ ಸ್ಟ್ರೈನ್ ಏನಿದೆ ಅದು ಕೂಡ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಟ್ರೀಟ್ಮೆಂಟ್ ಮಾಡೋದು ಅಂತಂದ್ರೆ ನಮ್ಮಲ್ಲಿ ರೋಬೋಟಿಕ್ ಲೇಸರ್ದು ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗತ್ತೆ. ಇದರಿಂದ ಏನು ಅಂತಂದ್ರೆ ಆ ಮಸಲ್ಸ್ಗಳಲ್ಲಿ ಆಗಿರುವಂಥ ಸ್ಟ್ರೈನ್, ಮಸಲ್ಸ್ಗಳಲ್ಲಿರುವಂಥ ಊತ ಏನಿದೆ ಅದನ್ನ ಕಡಿಮೆ ಮಾಡೋಕ್ಕೆ ಈ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಒಂದ್ಸಲ ಅಲ್ಲಿರುವಂಥ ಸ್ವೆಲ್ಲಿಂಗ್ ಅನ್ನ ಕಡಿಮೆ ಮಾಡೋದು, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದು, ಸೆಲ್ಸ್ಗಳನ್ನು ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡೋ ಥರ ಸ್ಟಿಮ್ಯುಲೇಟ್ ಮಾಡೋದು, ಈ ಥರ ಮಾಡೋದ್ರಿಂದ ಆ ಪೇಯ್ನ್ ಕಂಪ್ಲೀಟ್ ಆಗಿ ನಿಮ್ದು ಒಂದ್ಸಲಿ ಕ್ಲಿಯರ್ ಆದಮೇಲೆ ಇಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ ನಿಮಗೆ ಹೇಳ್ಕೊಡ್ತಾರೆ. ಇದರಿಂದ ಆ ಮಸಲ್ಸ್ಗಳನ್ನು ಸ್ಟ್ರೆಂಥನ್ ಮಾಡ್ಬೋದು. ಇದರಿಂದ ಫ್ಯೂಚರ್ನಲ್ಲಿ ಪದೇ ಪದೇ ನಿಮ್ಗೆ ಈ ಥರ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಸೊ ಇನ್ ಕೇಸ್ ಒಂದು ಎಕ್ಸ್ರೇ ಮಾಡೋಕ್ಕೆ ಆಗುತ್ತೆ ಅಂತಂದರೆ ಅದು ನಮ್ಗೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸೊಂಟದೊಂದು ಎಕ್ಸ್ರೇ ತಗೊಂಡು ನಮ್ಮ ಸೆಂಟರ್ಗೆ ಒಂದ್ಸಲಿ ಭೇಟಿ ಮಾಡಿ, ನಿಮ್ಮನ್ನು ಒಂದ್ಸಲಿ ಪರೀಕ್ಷೆ ಮಾಡಿ ಎಷ್ಟು ದಿನದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಮಾಡಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಅಲ್ಲಿ ಹೇಳ್ಬೋದು ಸರ್. ನಾಗರಾಜ್ ಅವರೇ, ಏಮ್ ಹಾಸ್ಪಿಟಲ್ಗೆ ಒಂದ್ಸಲ ಭೇಟಿ ಕೊಡಿ, ಏನೆಲ್ಲ ರಿಪೋರ್ಟ್ಸ್ ಇದೆ ಅದನ್ನೆಲ್ಲ ತಗೊಳ್ಳಿ. ಇಲ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ. ನಿಮ್ಮ ನೋವು ಖಂಡಿತವಾಗ್ಲೂ ಶಾಶ್ವತವಾಗಿ ಶಮನವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಕೊಡಿ ಮೇಡಮ್. ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನನಗೆ ಮೊದಲಿಂದ ಕೈಕಾಲು ನಡ ಭಾಳ ಹೆಚ್ಚಿಸ್ಕೊಂತಿದ್ದೆ ರೀ ಮೊದ್ಲು. ಹಾ, ಈಗ ಅದು ಭಾಳ ತ್ರಾಸ ಆಗಂತ್ರಿ, ಬ್ಯಾಕ್ ಪೇನು, ಪೇನ್ ಎಲ್ಲ. ಲಾಸ್ಟ್ ಟೈಮ್ ನಾನು ಇಲ್ಲಿ ಹುಬ್ಳಿಯಲ್ಲಿ ಒಂದು ಶರ್ಮಾವಲ್ಲಿ ಇದು ಒಂದು ಹೋಮಿಯೋ ಕೇರ್ ಆಸ್ಪತ್ರೆ ಇದಲ್ಲ, ಓಕೆ, ಅಲ್ಲಿ ನಾವೆಲ್ಲ ಮೆಡಿಸಿನ್ ತಗೊಂಡೆ 2 ವಾರ. ಅದು ಏನಂತ ಪೈಪು ಹಾಕಿ ಎಲ್ಲ ಔಷಧ ಕೊಡ್ತಿದ್ರು, ಎಲ್ಲ ಔಷಧ ಆರಾಮ್ ಆಗ್ತಿತ್ತು. ನಾನು ಮೆಡಿಸಿನ್ ಕಂಟಿನ್ಯೂ ಮಾಡಿಲ್ಲ. ಓಕೆ, ಅದು ಭಾಳ ತ್ರಾಸ ಆಗತ್ತೆ ಸರ್ ಇವಾಗ. ಸರ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ನಿಮ್ಗೆ ಡಾಕ್ಟರ್ನವರು? ಅವ್ರು ಏನ್ ಮಾಡಿದ್ರು, ಔಷಧ ಮೆಡಿಸಿನ್ ಗುಳಿಗೆ ಕೊಟ್ರು 7 days ಇದ್ದು. ಆನಂತರ ಕಟ್ಟಿ ಬಸ್ತಿ ಅಂತೇಳಿ ಮಾಡ್ತಿದ್ರು, ಆಮ್ಯಾಗ ಬಸ್ತಿ ಏನ್ ಮಾಡ್ತಿದ್ರು, ಆಮ್ಯಾಗ ಮಸಾಜ್ ಮಾಡ್ತಿದ್ರು. ಅವಾಗ ಸ್ವಲ್ಪ ಒಳ್ಳೇದ್ ಅನಿಸ್ತು ನನಗೆ. ಕಾರಣಾಂತರ ನನ್ಗ ಕಂಟಿನ್ಯೂ ಬೆಳಿಗ್ಗೆ ಮಾರ್ನಿಂಗ್ ಅದು ಡ್ಯೂಟಿ ಡಾಕ್ಟರ್ ಕರಿತಿದ್ರು. ನಮ್ದು ಫ್ಯಾಕ್ಟ್ರಿ ಇದೆ, ಡ್ಯೂಟಿ ಚಲುತ್ತ ಅಲ್ಲಿ ಹೋಗಕ್ ಆಗಲಿಲ್ಲ. ನಾ 7 days ಹೋದೆ, ಸ್ವಲ್ಪ ಆರಾಮ ಅನಿಸ್ತು. ನೆಕ್ಸ್ಟ್ ಬಿಟ್ಬಿಟ್ಟೆ ನಾ ಹೋಗೋದು. ಓಕೆ ಸರ್, ಇದು ಏನಂತಂದ್ರೆ ಒಂದ್ಸಲಿ ನಿಮ್ದು ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಬಿಕಾಸ್ ನೀವೇನಂತಂದ್ರೆ ಇವಾಗ ಮಲ್ಟಿಪಲ್ ಜಾಯಿಂಟ್ಸ್ ಅಲ್ಲಿ ಪೇನ್ ಇದೆ, ಎಲ್ಲಾ ಸಂಧಿಗಳಲ್ಲೂ ಕೂಡ ನಿಮ್ಗೆ ನೋವು ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ಏನಂತಂದ್ರೆ ಅಲ್ಲಿ ಡಿಜನರೇಷನ್ ಇರ್ಬೋದು, ಮೂಳೆಗಳಲ್ಲಿ ಸವೆತ ಇನ್ನಷ್ಟು ಜಾಸ್ತಿ ಆಗಿರ್ಬೋದು.
ಸೊ ಇದನ್ನ ಒಂದ್ಸಲಿ ರೂಲ್ ಔಟ್ ಮಾಡೋಕ್ಕೋಸ್ಕರ ಹಾಗೂ ಫ್ಯೂಚರ್ನಲ್ಲೂ ಕೂಡ ನಿಮಗೆ ಏನು ಅಂತಂದ್ರೆ ಈ ಡಿಜನರೇಷನ್ ಇನ್ನಷ್ಟು ಜಾಸ್ತಿ ಆಗದೆ ಇರೋದನ್ನ ಪ್ರಿವೆಂಟ್ ಮಾಡೋಕ್ಕೆ ಫಸ್ಟ್ ಒಂದ್ಸಲಿ ಟೋಟಲ್ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಇದು ಟೆಸ್ಟ್ ಮಾಡಿಸಿ ಇದರ ರಿಪೋರ್ಟ್ಸ್ ಪ್ರಕಾರ ಏನು ಅಂತಂದ್ರೆ ಸಪ್ಲಿಮೆಂಟ್ಸ್ ಏನಾದರೂ ಬೇಕು ಅಂತಂದ್ರೆ ಆ ಸಪ್ಲಿಮೆಂಟ್ಸ್ಗಳನ್ನು ಕೂಡ ತಗೊಳ್ಬೇಕಾಗತ್ತೆ. ಬಿಕಾಸ್ ನಮ್ಮಲ್ಲಿ ಒಂದು ಪ್ರಾಬ್ಲಮನ್ನು ಕ್ಲಿಯರ್ ಮಾಡೋದು ಅಂತಂದ್ರೆ ಜಸ್ಟ್ ಅದು ಟ್ರೀಟ್ಮೆಂಟ್ ಮಾತ್ರ ಮಾಡಿದ್ರೆ ಕ್ಲಿಯರ್ ಆಗಲ್ಲ. ಅದ್ರ ಜೊತೆನಲ್ಲಿ ಏನು ಅಂತಂದ್ರೆ ನಿಮ್ದು ಆಕ್ಟಿವಿಟೀಸು ಹಾಗೂ ಕೆಲವು ಎಕ್ಸಸೈಸ್ಗಳೇನಿದೆ ಅದನ್ನು ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ಹಾಗೂ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಏನಾದರೂ ಬೇಕು ಅಂತಂದ್ರೆ ಇವಾಗ ಏನಾದರೂ ಕ್ಯಾಲ್ಸಿಯಂ ಕೊರತೆ ಇದ್ರೆ ಅಥವಾ ವೈಟಮಿನ್ ಡಿ ಇದು ಕೊರತೆ ಇದೆ ಅಂತಂದ್ರೆ ಅದಕ್ಕೂ ಕೂಡ ಸಪ್ಲಿಮೆಂಟ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಈ ಥರ ಮಾಡಿದ್ರೆ ಓವರ್ ಆಲ್ ಏನು ಅಂತಂದ್ರೆ ನಿಮ್ದು ಈ ಪ್ರಾಬ್ಲಮ್ ಅನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ನಿಮ್ದು ರಿಪೋರ್ಟ್ಸ್ ಅನ್ನ ತಗೊಂಡು ನಮ್ಮ ಸೆಂಟರ್ಗೆ ಒಂದ್ಸಲಿ ಭೇಟಿ ಮಾಡಿ ಸರ್. ಥ್ಯಾಂಕ್ ಯು ಶಿವಯ್ಯ ಅವರೇ. ಡಾಕ್ಟರ್, ಇನ್ನು ರೋಬೋಟಿಕ್ ಲೇಸರ್ ಥೆರಪಿ ಮತ್ತು ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಇದು ಎಷ್ಟು ಏಜ್ನವ್ರಿಗೆ ಕೊಡ್ತೀರಾ? ಅಂದರೆ ಏಜ್ ಲಿಮಿಟ್ ಏನಾದರೂ ಇದೆಯಾ, ಇಂಥದ್ದೇ ಏಜ್ ಅವ್ರು ತಗೊಳ್ಬೇಕು ಅಂತ? ಮೇಡಮ್ ಇದ್ರಲ್ಲಿ ಏನಂತಂದ್ರೆ ನಾವು ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಏನು ಹೇಳ್ತೀವಿ, ಇವಾಗ ಯಾವ ಪೇಷಂಟ್ಸ್ಗೆ ಕೊಡೋಕ್ಕೆ ಆಗಲ್ಲ ಅಂತ ಅದನ್ನು ನಾವು ಫಸ್ಟ್ ಸ್ಕ್ರೀನ್ ಮಾಡ್ತೀವಿ. ನಮ್ಮಲ್ಲಿ ಪೇಷಂಟ್ಸ್ ಬಂದಾಗ ಅವರನ್ನು ಕನ್ಸಲ್ಟ್ ಮಾಡಿ ಅವ್ರದ್ದು ರಿಪೋರ್ಟ್ಸ್ ಏನಿದೆ ಅದನ್ನು ನೋಡ್ಬಿಟ್ಟು ಇವರಿಗೆ ಈ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗತ್ತಾ ಇಲ್ವ ಅಂತ ಫಸ್ಟ್ ಡಿಸೈಡ್ ಮಾಡ್ತೀವಿ. ಆವಾಗಲೇ ನಾನು ಹೇಳ್ದಂಗೆ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅಥವಾ ಏನಾದರೂ ಇವಾಗ ವಯಸ್ಸಾಗಿ ಅವ್ರದ್ದು ಮೂಳೆ ಸಿಕ್ಕಾಪಟ್ಟೆ ಸವೆತ ಜಾಸ್ತಿ ಇದೆ ಅಂತಂದರೆ ಅವರನ್ನು ಸ್ಪೈನಲ್ ಡಿಕಂಪ್ರೆಷನ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗಲ್ಲ. ಅಥವಾ ಏನಾದರೂ ಸ್ಪೈನಲ್ ಫ್ರ್ಯಾಕ್ಚರ್ ಇರುವಂಥ ಕೇಸಸ್ಗಳಲ್ಲಿ ಅಥವಾ ಲಿಸ್ಟಸಿಸ್ ಗ್ರೇಡ್ 2ಕ್ಕಿಂತ ಜಾಸ್ತಿ ಲಿಸ್ಟಸಿಸ್ ಇರುವಂಥ ಪೇಷಂಟ್ಸ್ಗಳನ್ನು ಕೂಡ ನಾವು ಸ್ಪೈನಲ್ ಡಿಕಂಪ್ರೆಷನ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗಲ್ಲ. ಬಟ್ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟಲ್ಲಿ ಆ ಥರ ಏನು ನಿಮಗೆ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಬಿಕಾಸ್ ಏನಂತಂದರೆ ನಮ್ಮದು ಶರೀರದಲ್ಲಿ ಇವಾಗ ಒಂದು ಗಾಯ ಆದರೆ ನ್ಯಾಚುರಲಿ ಅದು ಹೆಂಗೆ ಹೀಲ್ ಆಗುತ್ತೆ, ಆ ಹೀಲಿಂಗ್ ಪ್ರೊಸೆಸ್ಸನ್ನು ಇನ್ನಷ್ಟು ಜಾಸ್ತಿ ಮಾಡೋದು ಈ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಉದ್ದೇಶ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಲಲ್ಲಿ ಮುಳ್ಳು ತರ್ಚಿತು ಅಂತಿದ್ರು ಕೂಡ ಒಂದು ವಾರದಲ್ಲಿ ಅದು ವಾಸಿ ಆಗುತ್ತೆ. ಸೊ ಈ ವಾಸಿ ಆಗೋ ಪ್ರಕ್ರಿಯೆ ಏನಿದೆ ಅದು ನಮ್ಮ ಶರೀರದಲ್ಲಿ ಹೆಂಗೆ ಆಗುತ್ತೆ ಅದರ ಫ್ಯಾಕ್ಟರ್ಸ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ರೋಬೋಟಿಕ್ ಲೇಸರ್ ಹೆಲ್ಪ್ ಮಾಡುತ್ತೆ. ಓಕೆ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ ಡಾಕ್ಟರ್ ಏನೆಲ್ಲ ಟಿಪ್ಸ್ ಅನ್ನ ಕೊಟ್ಟರು. ರೋಬೋಟಿಕ್ ಲೇಸರ್ ಥೆರಪಿಯನ್ನ ನೀವು ಕೂಡ ಪಡ್ಕೊಳ್ಬೇಕು. ನಿಮ್ಮ ಮಂಡಿ ನೋವಾಗಿರ್ಬೋದು ಅಥವಾ ಮೂಳೆ ನೋವಾಗಿರ್ಬೋದು, ಮಸಲ್ಸ್ ಪೇನ್ ಆಗಿರ್ಬೋದು, ಶಾಶ್ವತ ಶಮನಕ್ಕೆ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಏಮ್ ಹಾಸ್ಪಿಟಲ್ಗೆ ಭೇಟಿ ಕೊಡಿ. ಡಾಕ್ಟರ್ ಗೌತಮ್ ಏಮ್ ಆಸ್ಪತ್ರೆ, ನಂಬರ್ 163/1, 2ನೇ ಮಹಡಿ, 9ನೇ ಮುಖ್ಯ ರಸ್ತೆ, 15ನೇ ಕ್ರಾಸ್, ಜಯನಗರ, 3ನೇ ಬ್ಲಾಕ್, ಮಲಬಾರ್ ಗೋಲ್ಡ್ ಎದುರುಗಡೆ, ಬೆಂಗಳೂರು 560011. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 080492022225. ಮತ್ತೊಂದು ದೂರವಾಣಿ ಸಂಖ್ಯೆ 080335124991. ಡಾಕ್ಟರ್, ಕಾರ್ಯಕ್ರಮದಲ್ಲಿದ್ದು ಈ ನೋವು ಶಮನಕ್ಕೆ ಯಾವ ರೀತಿ ರೋಬೋಟಿಕ್ ಲೇಸರ್ ಥೆರಪಿನ ಕೊಡ್ತೀರಿ, ಹಾಗೆ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿನ ಕೊಡ್ತೀರಿ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನೆನಪಿಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು. ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನು ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಎಸ್ಸಿನ ಆರ್ಬೈನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.